ಸಚಿವ ನಾಗೇಂದ್ರ ಅವರು ರಾಜೀನಾಮೆಯನ್ನ ನೀಡಿದ್ದಾರೆ. ಬಹಳ ಕುತೂಹಲ ಕೆರಳಿಸಿತ್ತು ಈ ಪ್ರಕರಣ. ವಾಲ್ಮೀಕಿ ನಿಗಮದಲ್ಲಿ ನಡೆದಂತಹ ಗೋಲ್ಮಾಲ್ ಏನಿತ್ತು. ಸಚಿವ ನಾಗೇಂದ್ರ ಅವರೀಗ ಸುದ್ದಿಗೋಷ್ಠಿಯನ್ನ ನಡೆಸ್ತಾ ಇದ್ದಾರೆ. ಕೆಲವೇ ಕ್ಷಣಗಳಲ್ಲಿ ಸುದ್ದಿಗೋಷ್ಠಿಯನ್ನ ನಡೆಸಿ ರಾಜೀನಾಮೆಯನ್ನ ಘೋಷಿಸಲಿದ್ದಾರೆ. ಮತ್ತೆ ಸಿಎಂ ನಿವಾಸಕ್ಕೆ ಬಂದು ರಾಜೀನಾಮೆಯನ್ನ ಕೊಡಲಿದ್ದಾರೆ ನಾಗೇಂದ್ರ ಅವರು. ಕೆಪಿಸಿಸಿ ಅಧ್ಯಕ್ಷ ಡಿಕೆ ಶಿವಕುಮಾರ್ ಅವರು ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಅದರ ಬೆನ್ನಲ್ಲೇ ಈಗ ಸಚಿವ ನಾಗೇಂದ್ರ ಅವರು ಸುದ್ದಿಗೋಷ್ಠಿಯನ್ನು ನಡೆಸ್ತಾರೆ, ಹೇಳಿಕೆಯನ್ನ ಕೊಡ್ತಾರೆ. ನಂತರ ಮುಖ್ಯಮಂತ್ರಿಗಳ ಕಚೇರಿಗೆ ತೆರಳಿ ರಾಜೀನಾಮೆಯನ್ನ ಸಲ್ಲಿಸ್ತಾರೆ. ನಾಗೇಂದ್ರ ಅವರ ರಾಜೀನಾಮೆಯನ್ನ ಬಿಗಿ ಪಟ್ಟು ಹಿಡ್ಕೊಂಡು ಕೂತಿತ್ತು ವಿರೋಧ ಪಕ್ಷಗಳು. ಕೊಡಲೇಬೇಕು ನಾಗೇಂದ್ರ ಅವರ ರಾಜೀನಾಮೆಯನ್ನ, ಇಲ್ಲಂದ್ರೆ ಬಿಡೋದಿಲ್ಲ ಅಂತ ಹೇಳಿ ಆರಂಭದಿಂದಲೂ ಕೂಗು ಕೇಳಿ ಬರ್ತಾ ಇತ್ತು. ಈ ಪ್ರಕರಣದಲ್ಲಿ ಕೇವಲ ಸಚಿವ ನಾಗೇಂದ್ರ ಅವರು ರಾಜೀನಾಮೆ ಕೊಟ್ರೆ ಆಗೋದಿಲ್ಲ. ವಾಲ್ಮೀಕಿ ನಿಗಮ ಮಂಡಳಿ ಅಧ್ಯಕ್ಷರಾಗಿರುವಂತವ್ರು ಯಾರಿದ್ದಾರೆ, ಐ ಮಸ್ಟ್ ನೋ ಹೂ ಇಸ್ ಹಿ. ನಿಗಮ ಮಂಡಳಿ ಅಧ್ಯಕ್ಷರು ಏನ್ ಮಾಡ್ತಾ ಇದ್ದಾರೆ, ಅವ್ರ ಜವಾಬ್ದಾರಿ ಇಲ್ವಾ? ಹಾಗಿದ್ದಾಗ ಆ ನಿಗಮದಲ್ಲಿ ಆಗಿರುವಂತ ಗೋಲ್ಮಾಲ್ ಇದಕ್ಕೆ, ಅದಕ್ಕೆ ಜವಾಬ್ದಾರಿ ಅಧ್ಯಕ್ಷರು ಕೂಡ ಆಗ್ತಾರೆ. ವೇರ್ ಇಸ್ ಹಿ? ಸೊ ನಾಗೇಂದ್ರ ಅವರ ಸುದ್ದಿಗೋಷ್ಠಿ ಈಗ ಆರಂಭವಾಗುತ್ತೆ. ಏನ್ ಮಾತನಾಡ್ತಾರೆ, ಏನ್ ಹೇಳ್ತಾರೆ ಅನ್ನುವಂತ ಕುತೂಹಲ ಈಗ ಎಲ್ಲರಲ್ಲೂ ಕೂಡ ಇದೆ. ಆರಂಭದಿಂದಲೂ ಹೇಳ್ತಾ ಇದ್ರೆ ನನಗೆ ಸಂಬಂಧ ಇಲ್ಲ, ನನಗೆ ಗೊತ್ತಿಲ್ಲ ಅಂತ ಹೇಳಿ. ಅವರು ವಾಲಂಟಿಯರ್ಗೆ ನನ್ನ ತನ್ನು ಬಂದು ಮಾತಾಡಿದ್ರು. ನಾನು ಪಕ್ಷಕ್ಕೆ ಮುಜುಗರ ಮಾಡಲ್ಲ ಅಂತ ಹೇಳಿ ನಿಮ್ಮನ್ನೆಲ್ಲ ಉದ್ದೇಶಿಸಿ ಮಾತನಾಡ್ತಾರೆ. ಅದಾದ ಮೇಲೆ ನಾನು ಹೋಗಿ ಸಬ್ಮಿಟ್ ಮಾಡ್ತೀನಿ ಅಂತ ನನಗೆ ಅಧ್ಯಕ್ಷರಾಗಿ ನನಗೆ ತಿಳಿಸ್ತಾ ಇದ್ದಾರೆ. ಹೇಳಿ ನಾಗೇನ. ನಾಲ್ಕೂವರೆ. ಓಕೆ ಆಗಲಿ, ಗುಡ್ ಗುಡ್. ಮಾಡಿ ಮಾಡಿ ಮಾಡಿ. ಓಕೆ, ಎಲ್ಲಿಗೆ? ಅಲ್ಲಿಗೂ ಸಿಎಂ ಮನೆಗೆ ಬರ್ತೀನಿ. ಹೌದು, ಅವರು ಕಾಂಗ್ರೆಸ್ ಇದು ವಿಧಾನಸೌಧದಲ್ಲಿ ಪ್ರೆಸ್ ಮೀಟ್ ಮಾಡ್ತಾರಂತೆ. ನಿಮಗೆಲ್ಲ 4:15ಗೆ 7:15ಗೆ ಸಿಎಂ ಮನೆಗೆ ಬರ್ತಾರೆ, ನೀವು ಬನ್ನಿ ಅಂತ ಕರೀತೀವಿ. ನೀವು ನನಗೆ ಸುಳ್ದಾರಿ ಹೇಳ್ಬಿಟ್ರಿ. ಓಕೆ ಆಗಲಿ, ಗುಡ್ ಗುಡ್. ಮಾಡಿ ಮಾಡಿ ಮಾಡಿ. ಓಕೆ, ಎಲ್ಲಿಗೆ? ಅಲ್ಲಿಗೂ ಸಿಎಂ ಮನೆಗೆ ಬರ್ತೀನಿ. ಹೌದು, ಅವರು ಕಾಂಗ್ರೆಸ್ ಇದು ವಿಧಾನಸೌಧದಲ್ಲಿ ಪ್ರೆಸ್ ಮೀಟ್ ಮಾಡ್ತಾರಂತೆ. ನಿಮಗೆಲ್ಲ 4:15ಗೆ 7:15ಗೆ ಸಿಎಂ ಮನೆಗೆ ಬರ್ತಾರೆ, ನೀವು ಬನ್ನಿ ಅಂತ ಕರೀತೀವಿ. ನೀವು ನನಗೆ ಸುಳ್ದಾರಿ ಹೇಳ್ಬಿಟ್ರಿ. ಸೊ ನಾಗೇಂದ್ರ ಅವರು ವಿಧಾನಸೌಧದಲ್ಲಿ ಸುದ್ದಿಗೋಷ್ಠಿಯನ್ನ ನಡೆಸಿ ಅದಾದ ನಂತರ 7:30 ಅಷ್ಟೊತ್ತಿಗೆ ಮುಖ್ಯಮಂತ್ರಿಗಳ ನಿವಾಸಕ್ಕೆ ತೆರಳಿ ಅಲ್ಲಿ ರಾಜೀನಾಮೆಯನ್ನ ಸಲ್ಲಿಸಲಿದ್ದಾರೆ. ನೀವು ಬನ್ನಿ ಅನ್ನುವಂತ ಮಾತನ್ನ ನಾಗೇಂದ್ರ ಅವರು ಡಿ ಕೆ ಶಿವಕುಮಾರ್ ಅವ್ರಿಗೆ ಹೇಳಿದಾರಂತೆ. ಸೊ ಹಾಗಾಗಿ ಡಿ ಕೆ ಶಿವಕುಮಾರ್ ಅವರು ಕೂಡ ಅಲ್ಲಿಗೆ ತೆರಳುತ್ತಾರೆ. ಮೈ ಕ್ವಶನ್ ಈಸ್, ನಾಗೇಂದ್ರ ಅವರು ಈ ವಿಚಾರದಲ್ಲಿ ಎಲ್ಲವನ್ನು ಕೂಡ ಮಾತನಾಡ್ತಾ ಇದ್ದಾರೆ, ಕೊಡ್ತಾ ಇದ್ದಾರೆ ಹೇಳಿಕೆಯನ್ನ. ತನಿಖೆಗೂ ಕೂಡ ಸಹಕಾರವನ್ನ ಕೊಡ್ತೀನಿ ಅಂತ ಹೇಳಿ ರಾಜೀನಾಮೆಯನ್ನ ಕೊಡ್ತಾ ಇದ್ದಾರೆ. ವೇರ್ ಇಸ್ ದ ನಿಗಮ ಮಂಡಳಿ ಅಧ್ಯಕ್ಷರು? ಹೂ ಇಸ್ ಹಿ? ಮಾಡಿ ಮಾಡಿ ಮಾಡಿ. ಓಕೆ, ಎಲ್ಲಿಗೆ? ಅಲ್ಲಿಗೂ ಸಿಎಂ ಮನೆಗೆ ಬರ್ತೀನಿ. ಹೌದು, ಅವರು ಕಾಂಗ್ರೆಸ್ ಇದು ವಿಧಾನಸೌಧದಲ್ಲಿ ಪ್ರೆಸ್ ಮೀಟ್ ಮಾಡ್ತಾರಂತೆ. ನಿಮಗೆಲ್ಲ 4:15ಗೆ 7:15ಗೆ ಸಿಎಂ ಮನೆಗೆ ಬರ್ತಾರೆ, ನೀವು ಬನ್ನಿ ಅಂತ ಕರೀತೀವಿ. ನೀವು ನನಗೆ ಸುಳ್ದಾರಿ ಹೇಳ್ಬಿಟ್ರಿ. ಡಿ ಕೆ ಶಿವಕುಮಾರ್ ಅವರು ಮಾಧ್ಯಮಗಳ ಜೊತೆಗೆ ಮಾತನಾಡುವಂತ ಸಂದರ್ಭದಲ್ಲಿ ನಾಗೇಂದ್ರ ಅವರ ಫೋನ್ ಬರುತ್ತೆ. ನೀನು ಇನ್ನೂ ರಾಜೀನಾಮೆ ಕೊಟ್ಟಿಲ್ವಾ ಅಂತ ಕೇಳ್ತಾರೆ. ಅದಾದ ನಂತರ ಇಲ್ಲ, ಸುದ್ದಿಗೋಷ್ಠಿಯನ್ನ ಮಾಡಿ ವಿಧಾನಸೌಧದಲ್ಲಿ ಸುದ್ದಿಗೋಷ್ಠಿಯನ್ನ ಮಾಡ್ತೀನಿ, ಅದಾದ ನಂತರ ಮುಖ್ಯಮಂತ್ರಿಗಳ ನಿವಾಸಕ್ಕೆ ಹೋಗ್ತೀನಿ, ನೀವು ಕೂಡ ಬರಬೇಕು ಅಂತ ಹೇಳಿ 7:30ಗೆ ಅವರಿಗೆ ಬರಕ್ಕೆ ಹೇಳಿದ್ದಾರೆ. ಸೊ ಹಾಗಾಗಿ ರಾಜೀನಾಮೆಯನ್ನ ಇವತ್ತು ಸಲ್ಲಿಸಲಿದ್ದಾರೆ ನಾಗೇಂದ್ರ ಅವರು. ನನ್ನ ಪ್ರಶ್ನೆ ಅದಲ್ಲ, ನನ್ನ ಪ್ರಶ್ನೆ ಇರುವಂಥದ್ದು ರಾಜೀನಾಮೆಯನ್ನ ಕೊಡ್ತಾರೋ ಬಿಡ್ತಾರೋ ಅದು ಬೇರೆ ವಿಚಾರ. ಈ ನಿಗಮ ಮಂಡಳಿ ಅಧ್ಯಕ್ಷ ಎಲ್ಲಿದ್ದಾರೆ? ಸಚಿವರಂತೂ ಜವಾಬ್ದಾರಿ ಇದೆ, ನಿಗಮ ಮಂಡಳಿ ಅಧ್ಯಕ್ಷರದ್ದು ಅಷ್ಟೇ ಜವಾಬ್ದಾರಿ ಇದೆ. ಹೇಳಿ ನಾಗೇನ. 4:15. ಓಕೆ ಆಗಲಿ, ಗುಡ್ ಗುಡ್. ಮಾಡಿ ಮಾಡಿ ಮಾಡಿ. ಓಕೆ, ಎಲ್ಲಿಗೆ? ಅಲ್ಲಿಗೂ ಸಿಎಂ ಮನೆಗೆ ಬರ್ತೀನಿ. ಹೌದು, ಹೇಳಿ ನಾಗೇನ. 4:15. ಓಕೆ ಆಗಲಿ, ಗುಡ್ ಗುಡ್. ಮಾಡಿ ಮಾಡಿ ಮಾಡಿ. ಓಕೆ,
ಎಲ್ಲಿಗೆ? ಅಲ್ಲಿಗೂ CM ಮನೆಗೆ ಬರ್ತೀನಿ ಬಿಡಿ. ಓಕೆ. ಹೇಳಿ ನಾಗೇಂದ್ರ. ನನ್ನ ಸಹೋದ್ಯೋಗಿ ಪೊಲಿಟಿಕಲ್ ಬ್ಯೂರೋ ಹೆಡ್ ಆಗಿರುವಂತ ರವೀಶ್ ನನ್ನ ಸಂಪರ್ಕಕ್ಕೆ ಸಿಗ್ತಾ ಇದ್ದಾರೆ. ರವೀಶ್, ಈಗ ಈ ಗೊಂದಲಗಳು ಆಗ್ತಾ ಇದೆ, ರಾಜೀನಾಮೆ ಕೊಡ್ತಾರಾ ಇಲ್ವಾ, ಈಗ ಸುದ್ದಿಗೋಷ್ಠಿ ನಡೆಸ್ತಾರೆ, ಇವೆಲ್ಲವೂ ಕೂಡ ಪ್ರಶ್ನೆಗಳು ಬರ್ತಾರೆ. ರವೀಶ್, ಏನಿದೆ ಅಪ್ಡೇಟ್ಸ್ ಈ ವಿಚಾರದಲ್ಲಿ? ಅರುಣ್, ಪ್ರಮುಖವಾಗಿರ್ತಕ್ಕಂಥದ್ದು ಬಂದಿರತಕ್ಕಂತ ಮೂಲಗಳ ಪ್ರಕಾರ ಈಗಾಗಲೇ ರಾಜೀನಾಮೆ ವಿಚಾರ ಎಲ್ಲವೂ ಕೂಡ ಕ್ಲಿಯರ್ ಆಗಿದೆ, ಮತ್ತೆ ರಾಜೀನಾಮೆಯನ್ನು ಕೂಡ ಕೊಟ್ಟಿದ್ದಾರೆ ಅಂತ ಹೇಳಲಾಗ್ತಾ ಇದೆ. ಆದ್ರೆ ಸುದ್ದಿಗೋಷ್ಠಿಯನ್ನ ಮಾಡೋದ್ರ ಮೂಲಕ ರಾಜೀನಾಮೆಗೆ ಕೊಡುವಂತ ಕಾರಣಗಳು ಮತ್ತೆ ಇಲಾಖೆಯಲ್ಲಿ ಆಗಿರ್ತಕ್ಕಂತ ಒಂದು ಬೇರೆ ಬೇರೆ ರೀತಿಯ ಬೆಳವಣಿಗೆಗಳೇನಿದೆ ಇದ್ರ ಬಗ್ಗೆ ನಾಗೇಂದ್ರ ಅವರು 4:45ಕ್ಕೆ ವಿಧಾನಸೌಧದಲ್ಲಿ ನಡೆಯುವಂತ ಸುದ್ದಿಗೋಷ್ಠಿಯಲ್ಲಿ ಎಲ್ಲಾ ವಿವರಗಳನ್ನ ಕೊಟ್ಟು ನೇರವಾಗಿ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರ ನಿವಾಸಕ್ಕೆ ತೆರಳುತ್ತಾರೆ ಅಂತ ಹೇಳಲಾಗ್ತಾ ಇದೆ. ಅಲ್ಲಿ DK ಶಿವಕುಮಾರ್ ಅವರು ಕೂಡ ಇರ್ತಾರೆ. ಆ ಸಂದರ್ಭದಲ್ಲಿ ಅಧಿಕೃತವಾಗಿ ರಾಜೀನಾಮೆ ಪತ್ರವನ್ನ ಮಾಧ್ಯಮಗಳಿಗೆ ಬಿಡುಗಡೆ ಮಾಡುವಂತ ಸಾಧ್ಯತೆ ಇದೆ. ಈಗಾಗಲೇ ಮೊದಲು ಒಂದು DK ಶಿವಕುಮಾರ್ ಅವರು ಕೂಡ ಒಂದು ರಾಜೀನಾಮೆ ವಿಚಾರವನ್ನ ಒಂದ್ ರೀತಿಯಲ್ಲಿ ಸ್ಪಷ್ಟನೆ ಪಡಿಸಿ ತದನಂತರ ಅದಕ್ಕೆ ಇಲ್ಲ ಆ ಒಂದು ಸುದ್ದಿಗೋಷ್ಠಿಯನ್ನ ಮಾಡಿದ ಬಳಿಕ ಆಗುತ್ತೆ ಅನ್ನೋ ಮಾತುಗಳನ್ನು ಕೂಡ ಹೇಳಿರ್ತಕ್ಕಂಥದ್ದು. ಹಾಗಾಗಿ ಬಹುತೇಕ ನಾಗೇಂದ್ರ ಅವರ ತಲೆದಂಡ ಆಗ್ತಾ ಇದೆ. ಇವತ್ತು ಸಂಜೆ ಒಳಗಡೆ ಅದು ಕೂಡ ಅಧಿಕೃತ ಆಗುತ್ತೆ. ಹಾಗಾಗಿ ಸುದ್ದಿಗೋಷ್ಠಿಯಲ್ಲಿ ಏನೆಲ್ಲ ಬೆಳವಣಿಗೆ ಆಗಿದೆ ಅನ್ನೋದ್ರ ಬಗ್ಗೆ ಕೂಡ ನಾಗೇಂದ್ರ ಅವರು ಆ ವಿಚಾರಗಳನ್ನ ಸ್ಪಷ್ಟಪಡಿಸ್ತಾರೆ ಅಂತ ಕೂಡ ಹೇಳಲಾಗ್ತಾ ಇದೆ. ಅರುಣ್. ಓಕೆ ರವೀಶ್, ನಿಮ್ಮೆಲ್ಲ ಮಾಹಿತಿಗೆ ಧನ್ಯವಾದಗಳು. ಸೊ ನಾಗೇಂದ್ರ ಅವರೀಗ ಒತ್ತಾಯ ಪೂರ್ವಕವಾಗಿ ಅವರು ರಾಜೀನಾಮೆ ಕೊಡೋ ಪರಿಸ್ಥಿತಿಗೆ ಬಂದಿದ್ದಾರೋ, ಅವರೇ ಸ್ವಯಂ ಪ್ರೇರಿತರಾಗಿ ಕೊಡ್ತಾ ಇದ್ದಾರೆ ಅಂತ ಏನು ಹೇಳ್ತಾ ಇದ್ದಾರೆ, ಎಲ್ಲವೂ ಕೂಡ ಒಂದು ರೀತಿಯಾಗಿ ನಡೀತಾ ಇಲ್ಲ ಆ ರೀತಿಯಾಗಿ. ಸೊ ಕಾರಣ ಇಷ್ಟೇ, ಒತ್ತಾಯ ವಿರೋಧ ಪಕ್ಷಗಳಿಂದ ಬಹುದೊಡ್ಡದಾಗಿ ಬರ್ತಾ ಇದೆ. ಇದರಲ್ಲಿ ಸ್ಪಷ್ಟವಾಗಿ ಮೇಲ್ನೋಟಕ್ಕೆ ಕಾಣಿಸ್ತಾ ಇದೆ ಏನೋ ಆಗಿದೆ ಇದರಲ್ಲಿ ಗೋಲ್ಮಾಲ್ ಅಂತ ಹೇಳಿ. ಚುನಾವಣೆ ಆ ಕಡೆಗೆ ಸನಿಹದಲ್ಲೇ ನಡೀತಾ ಇತ್ತು. ಅದೇ ಸಂದರ್ಭದಲ್ಲಿ ಹೈದರಾಬಾದ್ ಮೂಲದ ಹಲವು ಕಂಪನಿಗಳ ಹೆಸರಿನಲ್ಲಿ ಅಕೌಂಟ್ಗಳಿಗೆ ದುಡ್ಡು ಹೋಗುತ್ತೆ ಅಂತಂದಾಗ ಚುನಾವಣೆಗೆ ಕಳುಹಿಸಿರುವಂಥ ದುಡ್ಡ ಇದು, ಅದಕ್ಕೋಸ್ಕರ ಇಷ್ಟೊಂದು ಫಂಡಿಂಗ್ ಎಲ್ಲ ನಡೀತಾ ಅಂತ ಹೇಳೋ ಚರ್ಚೆಗಳು ಬರ್ತಾ ಇದೆ. ನನಗಿನ್ನೊಂದು ಪ್ರಶ್ನೆ, ಸಚಿವರು ರಾಜೀನಾಮೆ ಕೊಟ್ಟರು, ನಿಗಮದಲ್ಲಿ ಆಗಿರುವಂಥ ಈ ಗೋಲ್ಮಾಲ್ಗೆ ನಿಗಮದ ಅಧ್ಯಕ್ಷರು ಜವಾಬ್ದಾರರಲ್ವಾ? ಅವರೆಲ್ಲಿ? ಅವ್ರು ಯಾವಾಗ ಕೊಡ್ತಾರೆ ರಾಜೀನಾಮೆಯನ್ನು?